ಮಾಡ್ತೈತಿ ಮತ್ತು ಕಡಿಮೆಯನ್ನು ಕೂಡ ಮಾಡ್ತೈತಿ. ಇನ್ನು ಈ ಜಠರದಲ್ಲಿ ಎಲ್ಲ ಆಹಾರ ಜೀರ್ಣವಾಗತ್ತಿ ನಂತರ ಡೈನಮೋ ಮೂಲಕ ಸಣ್ಣ ಕರಳಿಗೆ ಬಂದು ತಲುಪ್ತೈತಿ. ಸಣ್ಣ ಕರಳು ಏನ್ ಮಾಡ್ತೈತಿ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬನ್ನ ಪೂರ್ಣ ಪಚನವಾಗುವ ಸ್ಥಳ ಇದಾಗೈತಿ. ಮತ್ತೆ ಇಲ್ಲಿ ಏನಪ್ಪಾ ಆಗತ್ತೆ ಅಂದ್ರೆ ಸಣ್ಣ ಕರಳಿನೊಳಗ ಸಣ್ಣ ಬೆಳ್ಳಿಯಂತ ರಚನೆಗಳನ್ನ ಹೊಂದೈತಿ. ಅದನ್ನ ವಿಲೇಯಗಳಂತ ಕರಿತೇವೆ. ಈ ವಿಲೇಯಗಳ ಆಹಾರದಲ್ಲಿ ಇರುವ ರಕ್ತವನ್ನ ಚೆನ್ನಾಗಿ ಹೀರ್ಕೋತೈತಿ. ನಂತರ ಸಣ್ಣ ಕರಳು ಲಾಸ್ಟಿಗೆ ಏನಪ್ಪಾ ಆಗತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ, ಕೊಬ್ಬಿನ ಗ್ಲಿಸರೈಡ್ಗಳಾಗಿ, ನಂತರ ಪ್ರೋಟೀನ್ ಅಮೈನೋ ಆಮ್ಲಗಳಾಗಿ ಪೂರ್ಣ ಪಚನ ಇದೆಲ್ಲ ಆಗತ್ತೆ. ಇದೆಲ್ಲ ಆಗಿದ್ದ ಇನ್ನು ಉಳಿದ ತ್ಯಾಜ್ಯ ಪದಾರ್ಥಗಳು ಎಲ್ಲಿ ಹೋಗಪ್ಪ ಅಂದ್ರೆ ದೊಡ್ಡ ಕರಳಿಗೆ ಬಂದು ತಲುಪ್ತಾವ. ಇನ್ನು ದೊಡ್ಡ ಕರಳು ಏನ್ ಮಾಡ್ತೈತೆ ಅಂದ್ರೆ ನೀರಲ್ಲಿ ಅಲ್ಪ ಸ್ವಲ್ಪ ಆಹಾರವನ್ನ ಉಳಿದಿದ್ದ ಪ್ರಮಾಣವನ್ನ ನೀರಿನ ಪ್ರಮಾಣ ಹಿಡ್ಕೊತೈತಿ. ಮತ್ತೆ ಈ ಹಿಡ್ಕೊಂಡಿದ್ದ ಪ್ರಮಾಣವನ್ನ ಬೃಹತ್ ಮಾರ್ಗದ ಮೂಲಕ ತ್ಯಾಜ್ಯ ಪದಾರ್ಥದಲ್ಲಿ ಹೊರಹಾಕ್ತೈತಿ. ಇನ್ನು ಒಂದ್ ವೇಳೆ ನಾವು ತ್ಯಾಜ್ಯಗಳನ್ನ ಆದಷ್ಟು ಬೇಗ ಹೊರ ಹಾಕಿದ್ರೆ ಏನಪ್ಪಾ ಆಗತ್ತಿ ಅಪೆಂಡಿಕ್ಸ್ ಮೂಲಕ ಇಲ್ಲಿ ಸಂಗ್ರಹ ಆಗ್ತದೆ. ಈ ಅಪೆಂಡಿಕ್ಸ್ ನಮಗ ಬಾಳ್ ಪೇನ್ ಆದಾಗ ಇದನ್ನ ಆಪರೇಷನ್ ಮಾಡಿ ತೆಗಿತಾರೆ. ಆದಷ್ಟು ನಾವು ತ್ಯಾಜ್ಯಗಳನ್ನ ಹೊರಗಾಗಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮಾನವ ಜೀರ್ಣಕ್ರಿಯೆ ನಮ್ಮನ್ನ ಬಾಳ ಸಹಾಯ